ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಚಪಾತಿಗೆ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಆನಿಯನ್ ಟೊಮ್ಯಾಟೊ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ಬರೀ ಕ್ವಿಕ್ಕಾಗಿ ಆನಿಯನ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು ದಪ್ಪ ತಳದ ಪ್ಯಾನಿಗೆ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡು ಒಂದು 10-12 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ, ಒಂದು 2 ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊತೀನಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಹಾಕೋರಿ. ಇದಿಷ್ಟು ಚಲೋ ಫ್ರೈ ಆದಮೇಲೆ ಮೀಡಿಯಮ್ ಸೈಜದ್ದು ಒಂದು ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಂಡಿನಿ. ಉಳ್ಳಾಗಡ್ಡಿನ ಡೀಪಾಗಿ ಫ್ರೈ ಮಾಡೋದು ಬೇಡ, ಜಸ್ಟ್ ಅವು ಮೆತ್ತಗಾದ್ರೆ ಸಾಕು. ನೆಕ್ಸ್ಟ್ ಮೀಡಿಯಮ್ ಸೈಜದ 4 ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋತೇನಂತೆ. ಈಗ ಟೊಮ್ಯಾಟೊ ಕಂಪ್ಲೀಟಾಗಿ ಮೆತ್ತಗಾಗಬೇಕು, ಹಸಿ ಸ್ಮೆಲ್ ಹೋಗಬೇಕು, ಅದ್ರ ಮ್ಯಾಲಿನ ಸಿಪ್ಪಿ ಬಿಟ್ಟು ಬರಬೇಕು, ಅಲ್ಲಿ ಮಟನೂ ಅವನ್ನ ಚಲೋ ಫ್ರೈ ಮಾಡ್ಕೊಳ್ಳೋಣಂತ. ಚಟ್ನಿ ಟೊಮೆಟೊ ಎಷ್ಟು ಫ್ರೈ ಮಾಡ್ತಿರಲ್ಲ ಚಟ್ನಿ ಅಷ್ಟು ಟೇಸ್ಟಾಗಿ ಬರ್ತೈತಿ. ಸೊ ಟೊಮೆಟೊ ಫುಲ್ಲಿ ಸ್ಮ್ಯಾಶ್ ಆಗುವಂಗೆ ಫ್ರೈ ಆಗ್ಯಾವು. ಈಗ ಇದನ್ನು ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣಂತ. ಸೊ ಹುರಿದಿರೋದು ತಣ್ಣಗಾಗೋ ಮಟ್ಟ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣಂತ. ಅದಕ್ಕೆ ಪ್ಯಾನಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋನು. ಸಾಸಿವೆ ಚಟ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋನು. ನೆಕ್ಸ್ಟ್ ಇದಕ್ಕೆ ಒಂದು 2 ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡೇನಿ. ಆಮೇಲೆ ಒಂದು 2-3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡು ಒಂದ್ಸಲ ಚಲೋತ್ನಂಗೆ ಎಣ್ಣೆ ಒಳಗನ ಮಿಕ್ಸ್ ಮಾಡ್ಕೊತೀನಿ. ಈಗ ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿದಂಥ ಒಂದು ಮೀಡಿಯಮ್ ಸೈಜದ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಡೀಪ್ ಫ್ರೈ ಆಗಬಾರ್ದು, ಜಸ್ಟ್ ಹಸಿ ಸ್ಮೆಲ್ ಹೋಗಿ ಮೆತ್ತಗಾಗಬೇಕು ಅಷ್ಟು. ಸೊ ನೋಡಿರಿ, ಒಗ್ಗರಣೆ ರೆಡಿ ಆಗೈತಿ, ಉಳ್ಳಾಗಡ್ಡಿನೂ ಫ್ರೈ ಆಗ್ಯಾವ. ಈಗ ನೆಕ್ಸ್ಟ್ ತಣ್ಣಗಾಗಿರೋ ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊಳ್ಳೋಣಂತ. ಚಪಾತಿಗೆ ಸೈಡ್ ಡಿಶ್ ಭಾರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು. ಸೊ ತಣ್ಣಗಾಗಿರೋ ಟೊಮ್ಯಾಟೋನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೇನೆ ನಾನು. ರೈಸಿಗೂ ಕೂಡ ಸೈಡ್ ಡಿಶ್ ಆಗಿ ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ ನೋಡ್ರಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ಟೊಮೆಟೊನ ನೋಡಿರಿ ಫುಲ್ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಕಂಪ್ಲೀಟಾಗಿ ನುಣ್ಣಗೆ ರುಬ್ಬಬೇಕು. ಇದನ್ನು ಒಂದು ಬೌಲಿಗೆ ತಗೊಳ್ಳೋಣಂತೀಗ. ಆಮೇಲೆ ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗೈತಿ. ಈಗ ಮೊದಲನ ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆ ಏನಿತ್ತಲ್ಲ ಅದನ್ನು ಹಾಕ್ಕೊಂಡ್ವಿ ಅಂದ್ರೆ ಟೇಸ್ಟ್ ಮಾಡೋಕ್ಕೆ ಟೊಮೆಟೊ ಆನಿಯನ್ ಚಟ್ನಿ ರೆಡಿಯಾಗಿ ಬಿಡ್ತೈತಿ ನೋಡಿರಿ. ಸೊ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಇದನ್ನು ಟೇಸ್ಟ್ ಮಾಡೋಣ ಅಂತ ಚಪಾತಿ ಜೊತೆ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಟೊಮೆಟೊ ಆನಿಯನ್ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.